ಇಂದು ಬೆಂಗಳೂರಿನ ಪ್ರಸಿದ್ಧ ಐತಿಹಾಸಿಕ ಕರಗ ಮಹೋತ್ಸವ ಧರ್ಮರಾಯ ದೇಗುಲದಲ್ಲಿ ನಡೆಯುತ್ತೆ। ಈ ಕರಗ ಮಹೋತ್ಸವ 16ನೇ ಬಾರಿಗೆ ಕರಗವನ್ನ ಹೊತ್ತು ಸಾಕ್ತಾರೆ ಜ್ಞಾನೇಂದ್ರ। ಈಗಾಗಲೇ ಕರಗ ಸಾಗುವಂತ ಪೇಟೆಗಳಿಗೆ ದೀಪಾಲಂಕಾರವನ್ನ ಮಾಡಲಾಗಿದೆ। ಮೈಸೂರು ದಸರಾಗೆ ವಿದ್ಯುತ್ ಅಲಂಕಾರ ಯಾವ ರೀತಿ ಇರುತ್ತೋ ಅದೇ ರೀತಿ ಅಲ್ಲಿ ಅಲಂಕಾರ ಮಾಡುವವರೇ ಈಗ ಕರಗದ ಸಂದರ್ಭದಲ್ಲೂ ಕೂಡ ಅಲಂಕಾರವನ್ನ ಮಾಡಿದ್ದಾರೆ। ಸುಮಾರು 30 ಲಕ್ಷಕ್ಕೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ದೀಪಾಲಂಕಾರವನ್ನು ಮಾಡಲಾಗಿದೆ। ಇಂದು ಕರಗ ಕೆಲ ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೆ ಮಾರ್ಗವನ್ನು ಕೂಡ ಬದಲಾವಣೆ ಮಾಡಲಾಗಿದೆ। ಮಧ್ಯರಾತ್ರಿ 12:30ರಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಹೂವಿನ ಕರಗ ಜರುಗುತ್ತೆ। ಮುಂಜಾಗ್ರತಾ ಕ್ರಮವಾಗಿ ಏಪ್ರಿಲ್ 1ರ ರಾತ್ರಿ 9ರಿಂದ ಮಾರನೇ ದಿನ ಬೆಳಗ್ಗೆ 7 ಗಂಟೆ ತನಕ ಕರಗ ಉತ್ಸವ ಇರುತ್ತೆ। ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಚಂದನ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ। ಚಂದನ, ಇವತ್ತು ಬೆಂಗಳೂರಿನ ಐತಿಹಾಸಿಕ ಕರಗ ಮಹೋತ್ಸವ ಅದರ ಸಿದ್ಧತೆಗಳು ಯಾವ ರೀತಿ ಇದೆ, ವಿವರಣೆಯನ್ನು ನೀಡೋದಾದ್ರೆ? ಮಧುಸೂದನ್, ಹೌದು, ಇವತ್ತು ಬೆಂಗಳೂರು ಪ್ರಸಿದ್ಧ ಐತಿಹಾಸಿಕ ಕರಗ ಮಹೋತ್ಸವ ನಡೀತಾ ಇದೆ। ಅದಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ। ಮತ್ತೊಂದು ಕಡೆ ಧರ್ಮರಾಯ ದೇಗುಲದಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ಆಗ್ತಾ ಇರುವಂತದ್ದು। ಅಂದ್ರೆ ಬಣ್ಣ ಬಣ್ಣದ ಹೂಗಳಿಂದ ದೇವಸ್ಥಾನ ಅಲಂಕಾರ ಆಗಿದೆ। ನೀವು ದೃಶ್ಯಾವಳಿಗಳನ್ನ ನೇರವಾಗಿ ಗಮನಿಸ್ತಾ ಹೋಗಬಹುದು। ಅಂದ್ರೆ ಬೆಳಗ್ಗೆಯಿಂದಲೇ ಕೂಡ ನೂರಾರು ಭಕ್ತರು ದೇಗುಲಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡಿತಾ ಇರುವಂತದ್ದು। ಅಂದ್ರೆ ಗರ್ಭಗುಡಿಯಲ್ಲೂ ಕೂಡ ದೇಗುಲದಲ್ಲಿ ಅಂದ್ರೆ ದೇವರಿಗೆ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಲಾಗಿದೆ। ಆದಿಶಕ್ತಿ ದೇವರಾಗಿರ್ಬೋದು, ಶ್ರೀಕೃಷ್ಣ ಆಗಿರ್ಬೋದು, ಧರ್ಮರಾಯ ಆಗಿರ್ಬೋದು, ಅರ್ಜುನ ಆಗಿರ್ಬೋದು, ಎಲ್ಲ ದೇವರಿಗೂ ಕೂಡ ಒಂದ್ ರೀತಿ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಲಾಗಿದೆ। ಬೆಳಗ್ಗೆಯಿಂದಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ। ಅಂದ್ರೆ ಇಲ್ಲಿ 11 ಅಥವಾ 9 ದಿನ ವ್ರತವನ್ನ ಮಾಡ್ತಾರೆ। ವಿಶೇಷವಾಗಿ ಈ ದಿನ ಉಪವಾಸ ಇದ್ದು ದೇವರ ದರ್ಶನವನ್ನ ಪಡೆಯೋದು ಇವರ ಪ್ರತೀತಿಯಾಗಿದೆ। ಹೀಗಾಗಿ ಭಕ್ತಾದಿಗಳು ಕೂಡ ಬೆಳಗ್ಗೆಯಿಂದಲೇ ಕೂಡ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡಿತಾ ಇರೋದು। ದೇವಸ್ಥಾನದಲ್ಲೂ ಕೂಡ ಹೂಗಳಿಂದ ಅಲಂಕಾರ ಮಾಡಲಾಗಿದೆ। ಈಗಾಗಲೇ ಹಬ್ಬದ ವಾತಾವರಣ ಕೂಡ ಕ್ರಿಯೇಟ್ ಆಗಿದೆ। ಸಕಲ ರೀತಿಯ ತಯಾರಿ ದೇವಸ್ಥಾನದಲ್ಲಿ ಆಗಿರುವಂತದ್ದು। ಭಕ್ತಾದಿಗಳನ್ನೇ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ। ಇವತ್ತು ಕರಗ ಇದೆ, ಒಂದ್ ರೀತಿ ಯಾವ ತರ ಸ್ಪೆಷಲ್, ನಿಮಗೆ ಯಾವ ತರ ಆಚರಣೆ ಮಾಡ್ತೀರಾ? ಇವತ್ತು ಕರಗ ಇದೆ, ಸೊ ತುಂಬ ಸ್ಪೆಷಲ್ ಅನಿಸ್ತಾ ಇದೆ। ಇದು 800 ವರ್ಷ ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನ। ಸುಮಾರು 40 ವರ್ಷದಿಂದ ನಮ್ಮ ಫ್ಯಾಮಿಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ। ನಮಗೆ ಕರಗ ತುಂಬ ಸ್ಪೆಷಲು। 9 ದಿವಸನೂ ನಾವು ಉಪವಾಸ ಇರ್ತೀವಿ। ಹಣ್ಣು, ಹಾಲು, ಅವಲಕ್ಕಿ ಆ ಥರ ಸೇವನೆ ಮಾಡ್ತೀವಿ। 9 ದಿವಸನೂ ನಾವು ಉಪವಾಸ ಇರ್ತೀವಿ। ವೀರಕುಮಾರಗಳು ಇವತ್ತು ಕರಗದ ದಿನ ಉಪವಾಸ ಇರ್ತಾರೆ। ಸೊ ಕರಗ ತುಂಬ ಸ್ಪೆಷಲು। ಮಳೆ, ಬೇಳೆ, ಅಕ್ಕಿ ಎಲ್ಲ ರೈತರು ಎಲ್ಲ ಚೆನ್ನಾಗಿರ್ಬೇಕು ಅಂದರೆ, ಬೇಳೆ ಎಲ್ಲ ಚೆನ್ನಾಗಿ ಬರಬೇಕಂದ್ರೆ ನಾವು ಕರಗ ಇದಕ್ಕೆ ಮಾಡ್ತೀವಿ, ಉಪವಾಸಕ್ಕೆ। ಇದು ಭಕ್ತಾದಿಗಳು ಹೇಳ್ತಾ ಇರುವಂತಹ ಮಾತು। ಅಂದ್ರೆ ಒಂದ್ ರೀತಿ ಕರಗ ಅಂದ್ರೆ ನಮಗೆ ಒಂದು ನಂಬಿಕೆ। 3 ದಿನಗಳ ಕಾಲ ದ್ರೌಪದಿ ಭೂಲೋಕಕ್ಕೆ ಬರ್ತಾರೆ ಅನ್ನುವಂತಹ ನಂಬಿಕೆ ನಮ್ಮಲ್ಲಿದೆ। ವಿಶೇಷವಾಗಿ ಆಚರಣೆ ಮಾಡ್ತೀವಿ, ಉಪವಾಸ ಇದ್ದು ದೇವರ ದರ್ಶನವನ್ನ ಪಡಿತೀವಿ ಅನ್ನುವಂತ ಮಾತುಗಳನ್ನ ಭಕ್ತಾದಿಗಳು ಹೇಳ್ತಾ ಇರೋದು। ದೇವಸ್ಥಾನದಲ್ಲೂ ಕೂಡ ಎಲ್ಲ ರೀತಿಯ ತಯಾರಿ ಆಗಿದೆ। ಮಧುಸೂದನ್,